ನಮಸ್ತೆ ಗಾಯ್ಸ್. ಸೊ ನಾನು ಇವಾಗ ಏನು ಟಾಪಿಕ್ ಮಾತಾಡ್ತೀನಿ ಅಂತಂದರೆ, ಎಲ್ಲರ ಜೀವನದಲ್ಲೂ ಬಹಳ ಮುಖ್ಯವಾದಂಥ ವಿಷಯ ಏನು ಅಂತಂದರೆ ದುಡ್ಡಿಲ್ಲ ಅಂದರೆ ಏನೇನೂ ಆಗಲ್ಲ. ಅಫ್ಕೋರ್ಸ್ ಸಂಬಂಧಕ್ಕೆ ಬೆಲೆ ಇದೆ, ಎಮೋಷನ್ಸ್ ಇಂಪಾರ್ಟೆಂಟು ಎಲ್ಲರೂ ಹೇಳ್ತಾರೆ. ಬಟ್ ಎಂಡ್ ಆಫ್ ದ ಡೇ ಸಂಬಂಧ ಇಲ್ಲ ಅಂದರೂ ಒಂದು ಪಕ್ಷ ಬದುಕ್ಬಿಡ್ತೀವೇನೋ, ಬಟ್ ದುಡ್ಡಿಲ್ಲ ಅಂದರೆ ಬದುಕೋಕ್ಕಾಗತ್ತಾ? ಸೊ ದುಡ್ಡು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ಎರಡು ಥರ ಜನನ ನೋಡಿದ್ದೀನಿ. ಒಂದು ಏನಂದರೆ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಮತ್ತು ಅಬಂಡೆನ್ಸ್ ಮೈಂಡ್ಸೆಟ್. ಎರಡು ಥರ ಜನ ಹೆಂಗೆ ಬಳಸ್ಕೋತಾರೆ ದುಡ್ಡನ್ನು ಅಂದರೆ, ಈಗ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅವರು ಒಂದೊಂದು ರೂಪಾಯಿಗೂ ಲೆಕ್ಕ ಇಡೋದು, ಒಂದೊಂದು ರೂಪಾಯಿಗೂ ಜಿಪುನ್ತನ ಮಾಡೋದು. ಮನಿ ಈಸ್ ಆನ್ ಎನರ್ಜಿ. ನೀವು ಅದನ್ನು ಎಷ್ಟು ಸರ್ಕ್ಯುಲೇಟ್ ಮಾಡಿಸ್ತೀರಾ, ನಿಮ್ಮ ಸುತ್ತಾನೆ ಅದು ಹಾಗೆ ಸುತ್ತಿರುತ್ತೆ. ನೀವು ಯಾವಾಗ ಅದನ್ನು ಹಿಡಿದಿಡ್ತೀರಾ, ಇದು ನನಗೇ ಇರಲಿ, ಯಾರಿಗೂ ಕೊಡೋದು ಬೇಡಪ್ಪ, ಆ್ಯಂಡ್ ನಂಬಿಕೆ ಇರಲ್ಲ ಯಾವುದ್ರ ಮೇಲೂ. ಅನುಮಾನ. ಆಟೋಲ್ಲಿ ಓಡಾಡ್ತಿರ್ತೀರ, ಏನೋ ಡ್ರೈವರು ಒಂದೆರಡು ರೂಪಾಯಿ ಚೇಂಜ್ ಇಲ್ಲ ಅಂದರೆ ಅದನ್ನೂ ಬಿಡಲ್ಲ ಕೆಲವರು. ನಮ್ಮ ಸಂಬಂಧಿಕರಲ್ಲೇ ಇದ್ದಾರೆ, ನೋಡಿದ್ದೀನಿ ನಾನು, ಆಯಿತಾ. ಆ್ಯಂಡ್ ಯಾಕೆ ಬಿಡಬೇಕು 2 ರೂಪಾಯಿ? ನಿಮಗೆ 2 ರೂಪಾಯಿ ಏನು ಬಿಟ್ಟು ಬರುತ್ತಾ? ಆ ಥರ ಮಾತಾಡೋದು. ಓಕೆ, 2 ರೂಪಾಯಿ ಬಿಟ್ಬಿಡಿ ಅಲ್ಲ, ನಿಮ್ಮ ಶ್ರೀಮಂತಿಕೆ ಅಲ್ಲಿ ತೋರಿಸಿ, ಆವಾಗ ನಿಮಗೆ ವಾಪಸ್ಸು ಯೂನಿವರ್ಸ್ ಅದನ್ನೇ ಕೊಡುತ್ತೆ. ಓಕೆನಾ? ದಟ್ ಈಸ್ ಕಾಲ್ಡ್ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್. ಅಬಂಡೆನ್ಸ್ ಮೈಂಡ್ಸೆಟ್ ಅವ್ರು ಏನು ಗೊತ್ತಾ, ಓಕೆ 1-2 ರೂಪಾಯಿ ಬಿಡೋಣ, ಪಾಪ ಬದುಕೊಳ್ಳಿ, ಅಥವಾ ಖರ್ಚು ಮಾಡೋಣ. ನಿಮಗೆ ನೀವೇ ಖರ್ಚು ಮಾಡ್ಕೊಳ್ಳಲ್ಲ ಅಂದರೆ, ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಹೋಗುವಾಗ ಎದೆ ಮೇಲೆ ಹಾಕ್ಕೊಂಡು ಹೋಗ್ತೀವ? ಇಲ್ಲ ಅಲ್ವಾ? ನಮಗೆ ನಾವು ಬದುಕು ಅನ್ನೋದು ಬರೀ ಬದುಕೋದಲ್ಲ, ಜೀವಿಸ್ಬೇಕು. ಒಂದು ಫುಲ್ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿದ್ಕೊಂಡು, ನಿಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿಕೊಂಡು ಇರ್ಬೋದಲ್ವಾ. ಸೊ ಈ ಅಬಂಡೆನ್ಸ್ ಮೈಂಡ್ಸೆಟ್ ಅವ್ರನ್ನೂ ನೋಡಿದ್ದೀನಿ ನಾನು. ನಮ್ಮ ಫ್ಯಾಮಿಲಿಲೂ ಇದ್ದಾರೆ ತುಂಬ ಜನ. ಹೇಗೆ ಅಂತಂದರೆ, ಜಿಪುಣ್ತನ ಮಾಡಲ್ಲ, ಕಂಜೂಸ್ತನ ಮಾಡಲ್ಲ, ಒಂಥರ ಉದಾರವಾಗಿರುತ್ತೆ ಅವ್ರ ಮನಸ್ಸು. ಆ್ಯಂಡ್ ಇನ್ನೊಂದೇನು ಅಂದರೆ, ಎಲ್ಲನ ಒಂದೊಂದು ರೂಪಾಯಿ ಕಾಣಿಸಿದ್ರು ಮನೇಲಿ ತೆಗೆದು ಜೇಬಿಗೆ ಹಾಕ್ಕೊಳ್ಳೋದು, ಇಲ್ಲಾಂದರೆ ಎತ್ಕೊಂಡೋಗಿ ಬಚ್ಚಿಡೋದು, ಅದೆಲ್ಲ ಮಾಡ್ತಾರೆ. ಅವ್ರ ಹತ್ರ ಅಷ್ಟೇ ಇರ್ತಾಳೆ ಲಕ್ಷ್ಮಿ, ಹೆಚ್ಚಾಗೋದೇ ಇಲ್ಲ. ಅದೇ ಕೆಲವ್ರು ಏನಂದರೆ, ದುಡ್ಡ ಇಲ್ಲಿರಲಿ ಆಮೇಲೆ ತೊಗೊಳ್ಳೋಣ ಅಂತ ಹಂಗಂಗೆ ಬಿಟ್ಟಿರ್ತಾರಲ್ಲ ಮನೇಲಿ, ಅವ್ರ ಹತ್ರ ಲಕ್ಷ್ಮಿ ಕಾಲು ಮುರ್ಕೊಂಡು ಬಿದ್ದಿರ್ತಾಳೆ. ದಿಸ್ ಇಸ್ 100% ಟ್ರೂ ಗೈಸ್. ಸೊ ನೀವು ಯೋಚನೆ ಮಾಡಬೇಕು, ನೀವು ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಅವ್ರು ಆಗ್ತೀರಾ ಅಥವಾ ಅಬಂಡೆನ್ಸ್ ಮೈಂಡ್ಸೆಟ್ ಅವ್ರು ಆಗ್ತೀರಾ ಅಂತ. ಸೊ ನನ್ನ ಹತ್ರ ಇಲ್ಲ ಅಂತ ನೀವು ನೆಗೆಟಿವ್ ಮಾತಾಡಿದಷ್ಟು, ನಿಮಗೆ ಮುಂಚೆ ಎಲ್ಲ ಹಿಂದಿನವ್ರು ಹೇಳ್ತಿದ್ರು, ಅಸ್ತು ದೇವತೆಗಳು ಅಸ್ತು ಅಂತ ಇರ್ತಾರೆ, ನೆಗೆಟಿವ್ ಆಗಿ ಮಾತಾಡಬೇಡಿ ಅಂತ. ಆವಾಗೆಲ್ಲ ಈ ಮ್ಯಾನಿಫೆಸ್ಟೇಷನು, ಈ ಎನರ್ಜಿ, ಯೂನಿವರ್ಸು ಅದೆಲ್ಲ ಹೇಳಕ್ಕೆ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅಜ್ಜಿ ಕಾಲದವ್ರಿಗೆ. ಸೊ ಅವರು ಅಸ್ತು ದೇವತೆಗಳು ತತಸ್ತು ಅಂದ್ಬಿಡ್ತಾರೆ, ಕೆಟ್ಟದಾಗಿ ಮಾತಾಡಬೇಡಿ ಮನೇಲಿ ಅನ್ನೋದು. ಯಾವಾಗ ನಾವು ಬಡವರು, ನನಗೆ ತುಂಬ ಈ ಕೆಲಸದ ವಿಷಯವಾಗಿ ಫೋನ್ ಮಾಡ್ತಾರೆ. ನಾವು ಬಡವರು ಮೇಡಮ್, ನಮ್ಮ ಹತ್ರ ದುಡ್ಡಿಲ್ಲ ಮೇಡಮ್. ಅಫ್ಕೋರ್ಸ್ ಹೌದು, ಇಲ್ಲ, ಒಪ್ಕೊಳ್ತೀನಿ. ಇವಾಗ ಇಲ್ಲಿ ಸ್ಕಿಲ್ಸ್ನ ಕಲಿಯೋಕ್ಕೆ ಒಂದಷ್ಟು ಸಾವಿರನೇ ಅವ್ರಿಗೆ ಲಕ್ಷ ಥರ ಅನ್ನಿಸ್ಬೋದು, ಇಲ್ಲ. ಬಟ್ ಏನಂದರೆ, ಅವ್ರು ಅಷ್ಟೇ ಅವ್ರ ಜೀವನ ಮಾಡ್ಕೊಂಡಿರ್ತಾರೆ. ಒಂದು ಹೆಜ್ಜೆ ಇಟ್ಟು ಮೇಲ್ ಬಂದು ಒಂದು ಪ್ರಯತ್ನ ಅಂತ ಪಡೋಣ, ದುಡಿಯೋ ದಾರಿ ನೋಡ್ಕೊಳ್ಳೋಣ ಅಂತ ಇಲ್ಲ. ಕಣ್ಮುಂದೆ ಅವಕಾಶ ಇದ್ರೂ ಅದನ್ನು ಉದಾಸೀನವಾಗಿ ನೋಡೋದು. ಹಂಗೆ ಮಾಡಿದವ್ರು ಏನಾಗುತ್ತೆ, ಖಂಡಿತ ಲೈಫಲ್ಲಿ ಮೇಲ್ ಬರೋಕ್ಕಾಗಲ್ಲ. ಓಕೆನಾ? ಸೊ ನಂದೇ ಒಂದು ನಿಮ್ಮ ಕಣ್ಮುಂದೆ ಒಂದು ಲೀವಿಂಗ್ ಎಕ್ಸಾಂಪಲ್. ನಾನೊಬ್ಬಳೇ ಅಲ್ಲ, ಇಲ್ಲಿ ಸಾಕಷ್ಟು ಜನ ದುಡಿತಾ ಇದ್ದಾರೆ. ಎಲ್ಲರೂ 15-20 ಸಾವಿರಕ್ಕೆ ಯೋಚನೆ ಮಾಡಿದರೆ ಖಂಡಿತ ಇವಾಗ ಕಾರು, ಬಂಗ್ಲೆ, ಲಕ್ಷಗಟ್ಟಲೆ ದುಡಿಯೋಕ್ಕಾಗ್ತಾನೆ ಇರಲಿಲ್ಲ ಅಲ್ವಾ. ಕಣ್ಮುಂದೆ ಒಂದು ಅವಕಾಶ ಇದ್ದಾಗ ಅದನ್ನ ಅನುಮಾನದಲ್ಲೇ ನೀವು ನೋಡ್ತಾ ಇದ್ದರೆ, ಅದಕ್ಕೆ ಹೇಳೋದು, ಬಡವ ಶ್ರೀಮಂತ ಆಗೋಕ್ಕಾಗಲ್ಲ. ಯಾಕೆಂದರೆ ಅವನಿಗೆ ಸಿಗೋ ಆಪರ್ಚುನಿಟಿ ಎಲ್ಲ ಅವನು ಅನುಮಾನದಿಂದಲೇ ನೋಡ್ತಿರ್ತಾನೆ. ಸೊ ಅನುಮಾನಕ್ಕೆ ಕೊನೆಯೇ ಇರಲ್ಲ, ಫುಲ್ ಸ್ಟಾಪೇ ಇಡಲ್ಲ ಅವನು. ಸೊ ಹಾಗಾಗಿ ಬಡವಾಗೇ ಉಳಿತಾನೆ. ಓಕೆನಾ? ನಿಮಗೆ ನೀವು ಖರ್ಚು ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳಿ, ಇರೋದೊಂದು ಜೀವನ, ನಾನು ಅದನ್ನೇ ಹೇಳೋದು. ಆ್ಯಂಡ್ ದುಡ್ಡು ಅನ್ನೋದು ಲಕ್ಸುರಿಯಾಗಿ ಖರ್ಚು ಮಾಡಿ ಪಾಪರ್ ಚೀಟಿ ಎತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಮಿನಿಮಲ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರಬೇಕು ಲೈಫಲ್ಲಿ. ನೀವು ತಿನ್ನೋ ಅನ್ನ ಕ್ವಾಲಿಟಿ ಫುಡ್ ಆಗಿರಬೇಕು, ಆ್ಯಂಡ್ ಕ್ವಾಲಿಟಿ ಲೈಫ್ ಲೀಡ್ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು. ನಾವೇನು ಅಂಬಾನಿ ಥರ ಚಿನ್ನದ ತಟ್ಟೆಲಿ ಬೆಳ್ಳಿ ತಟ್ಟೆಲಿ ತಿನ್ನಬೇಕು ಅಂತ ಹೇಳ್ತಿಲ್ಲ, ಬಟ್ ಸ್ಟಿಲ್ ಆದಷ್ಟು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಕ್ವಾಲಿಟಿ ಲೈಫ್ನ ಲೀಡ್ ಮಾಡಬೇಕು. ಓಕೆನಾ? ಸೊ ನಾನು ಏನಕ್ಕೆ ಮಾತು ಹೇಳ್ತಿದ್ದೀನಿ ಅಂದರೆ, ನಾನು ಒಂದೊಂದು ಸ್ಟೆಪ್ಪಿಂದ ಫೇಸ್ ಬೈ ಫೇಸು ನನ್ನ ಜೀವನನ ನಾನು ಕಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನೊಂದು ಸುಮಾರು ಹೆಣ್ಮಕ್ಳಿಗೆ ಮಾದರಿ ಆಗಿದ್ದೀನಿ, ಲಿವಿಂಗ್ ಎಕ್ಸಾಂಪಲ್ ಆಗಿದ್ದೀನಿ. ಅದರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ, ದುಡ್ಡು ಅಂತ ತುಂಬ ಕಂಜೂಸ್ತನ ಮಾಡಬೇಡಿ.
ನೀವು ದುಡಿಯೋಕ್ಕೆ ಶುರು ಮಾಡ್ಕೊಳ್ಳಿ, ಕಷ್ಟಪಟ್ಟು ದುಡೀರಿ, ನಿಮಗೆ ನೀವೇ ಖರ್ಚು ಮಾಡ್ಕೊಳ್ಳಿ, ನಿಮ್ಮ ಸ್ವಂತದವ್ರಿಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಖರ್ಚು ಮಾಡಿ, ನಿಮಗೆ ಒಂದು ಆತ್ಮತೃಪ್ತಿ ಅನ್ನೋದು ಇರುತ್ತಲ್ವ ಆ ಥರ ಮಾಡಿದಾಗ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನಾನೇನೋ ಲಕ್ಷ ದುಡಿತಿದ್ದೀನಿ, ಅದಕ್ಕೋಸ್ಕರ ಈ ಥರ ಎಲ್ಲ ಭಾಷಣ ಬಿಗಿತಾ ಇದ್ದಾಳೆ ಅಂತ ಅನ್ಕೋಬೇಡಿ. ನಾನು ಝೀರೋಯಿಂದನೇ ಸ್ಟಾರ್ಟ್ ಮಾಡಿದ್ದು, ಇವಾಗ ಈ ಮಟ್ಟಕ್ಕೆ ಬರ್ತಾ ಇದ್ದೀನಿ. ಸೊ ಝೀರೋಯಿಂದನೇ ಎಲ್ಲರೂ ಶುರು ಮಾಡೋದು. ಅಂಬಾನಿ ಆಗಲಿ ಯಾರೂ ಆಗಲಿ ಎತ್ಕೋತಿದ್ದಂಗೆ ಚಿನ್ನದ ಸ್ಪೂನಲ್ಲಿ ಯಾರೂ ತಿಂದು ಹುಟ್ಟಿರಲ್ಲ. ಓಕೆ, ಸೊ ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ನಾನೇನು ಹೇಳ್ತೀನಿ ಅಂದರೆ, ದುಡ್ಡು ಅಗೈನ್ ಬಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್. ತಮಾಷೆಗೆ ತೊಗೋಬೇಡಿ ಜೀವನನ. ಏರುಪೇರು ಇದ್ದೇ ಇರುತ್ತೆ. ಯಾವಾಗ ನೀವು ಮೇಲೆ ಹೋಗ್ತೀರಾ ಕೆಳಗೆ ಬರ್ತೀರಾ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಅಸ್ತಿತ್ವ ಅನ್ನೋದನ್ನು ಉಳಿಸ್ಕೊಳ್ಳಿ, ನಿಮ್ಮ ರೂಟ್ಸ್ನ ಭದ್ರ ಮಾಡ್ಕೊಳ್ಳಿ. ಓಕೆ, ಚಲೋ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.